ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದ್ತಾ ಇದೀವಿ ಇವತ್ತಿಂದ. ಚಾಪ್ಟರ್ನ ಹೆಸರು ಲಾಭ ದೊಡ್ಡದೋ ಕೆಲಸದಲ್ಲಿ ಪ್ರೀತಿ ದೊಡ್ಡದೋ. ಕೆಲಸದಲ್ಲಿ ಲಾಭಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಥವಾ ಕೆಲಸನ ಪ್ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಭಗವದ್ಗೀತೆ ಹೇಗೆ ಅರ್ಥ ಮಾಡ್ಸತ್ತೆ ನೋಡೋಣ. ಕರ್ಮಣ್ಯೇ ವಾಧಿಕಾರಸ್ತೆ ಅಂತ ನಾವು ಓದಿದೀವಿ ಅಲ್ವಾ, ಕೇಳಿದೀವಿ ಅಲ್ವಾ. ಇದನ್ನ ಹೇಳಿದ್ದಕ್ಕೆ ಕೃಷ್ಣ ಸಾಕಷ್ಟು ಹೊಗಳಿಕೆಯನ್ನು ತಗೊಂಡ್ರು, ತೆಗಳಿಕೆಯನ್ನು ತಗೊಂಡ್ರು. ನಿನ್ನ ಕೆಲಸ ನೀನ್ ಮಾಡು, ಅದರ ಫಲದ ಬಗ್ಗೆ ಯೋಚಿಸಬೇಡ ಎನ್ನುವ ಈ ಮಾತನ್ನು ಆಧ್ಯಾತ್ಮದ ವಾದಿಗಳು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಕೊಂಡಾಡಿದ್ರು. ಕೃಷ್ಣ ಎಂತ ಮಾತು ಹೇಳಿದ್ದಾರೆ ಅಂತ. ಎಲ್ರೂ ನಿಸ್ವಾರ್ಥರಾಗಿರ್ಬೇಕು, ಆಗ ಮಾತ್ರ ನೀವು ಉದ್ಧಾರ ಆಗುತ್ತೀರಿ, ದೇಶ ಉದ್ಧಾರವಾಗುತ್ತದೆ ಅಂತ ಅವರೆಲ್ಲರೂ ಕೂಡ ಕೃಷ್ಣನ ಒಂದು ವಾಣಿಯನ್ನ ಪ್ರಚಾರ ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ಆಪೋಸಿಟ್ ಕೂಡ ಬಂದಿದೆ. ಹೇಗೆ ಗೊತ್ತಾ? ಅವರು ಸುಮ್ನೆ ಕೆಲಸ ಮಾಡ್ತಾ ಹೋಗಿ ಅದಕ್ಕೆ ರಿಟರ್ನ್ ಏನೂ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ಕಲಿಯುಗದಲ್ಲಿ ಹೇಗ್ ಬದುಕೋಕೆ ಸಾಧ್ಯ, ಫಲಕ್ಕೆ ಆಸೆ ಪಡೆದಿದ್ದರೆ ಉಪವಾಸ ಬೀಳ್ಬೇಕಾಗತ್ತೆ ಅಂತ ಮ್ಯಾನೇಜ್ಮೆಂಟ್ ಗುರುಗಳು ಪಾಠ ಮಾಡಿದ್ದಾರೆ, ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು. ಅವರ ಪ್ರಕಾರ ಕೃಷ್ಣ ಹೀಗೆ ಹೇಳಿದ್ದು ಶುದ್ಧ ತಪ್ಪು ಅಂತ ವಾದ ಮಾಡ್ತಾರೆ. ಲಾಭ ಇಲ್ಲದೆ ಏನೂ ಮಾಡಬಾರ್ದು, ಲಾಭ ಹೆಚ್ಚಿಸೋದಕ್ಕೋಸ್ಕರ ಹೇಗೆ ಎಂಬುದೇ ಆಧುನಿಕ ಬಿಸ್ನೆಸ್ ಮಂತ್ರದ ತಿರುಳು. ವಾಸ್ತವವಾಗಿ ಭಾರತದ ಪ್ರಾಚೀನ ಪಠ್ಯಗಳಲ್ಲೂ ಇದನ್ನೇ ಹೇಳ್ಕೊಡ್ತಾರೆ. ದಕ್ಷಿಣೆ ಎಷ್ಟು ಕೊಡುತ್ತಾರೆಂದು ಕೇಳಿಕೊಂಡೆ ಪೌರೋಹಿತ್ಯಕ್ಕೆ ಹೋಗು ಅಂತ ಒಂದು ಮಾತಿದೆಯಂತೆ. ಇವೆರಡೂ ಪರಸ್ಪರ ಗೊಂದಲ ಹುಟ್ಟಿಸುವ ಸಂಗತಿಗಳು. ಕೆಲಸದ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೃಷ್ಣ ಏನ್ ಹೇಳಿದ್ದಾರೆ ಅಂದ್ರೆ, ಕೆಲಸದ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು, ಲಾಭದ ಬಗ್ಗೆ ಯೋಚಿಸಬೇಕು ಅಥವಾ ಶ್ರದ್ಧೆಯಿಂದ ಕೆಲಸ ಮಾಡಿ ಲಾಭ ನಷ್ಟಗಳನ್ನು ಅದರ ಪಾಡಿಗೆ ಬಿಡಬೇಕು ಅನ್ನೋದು ಭಗವದ್ಗೀತೆಯನ್ನು ಪೂರ್ತಿ ಓದಿಕೊಂಡರೆ ಇದು ಚೆನ್ನಾಗಿ ಅರ್ಥ ಆಗತ್ತೆ. ನನ್ನ ಪ್ರಕಾರ ಪೂರ್ತಿ ಓದ್ಕೊಂಡ್ರೆ ಅಲ್ಲ, ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗತ್ತೆ. ಅರ್ಥನೇ ಎಷ್ಟೋ ಜನ ಭಗವದ್ಗೀತೆ ಎಲ್ಲ ಶ್ಲೋಕಗಳನ್ನು ಪಟ್ಟ 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 ಹೇಳ್ತಾರೆ. ಮೇ ಬಿ ಬೇರೆಯವ್ರಿಗೆ ಪಾಠನೂ ಮಾಡ್ಬೋದು, ಆದ್ರೆ 10 ಸಲ ಓದಿರ್ಬೋದು. ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಈ ರೀತಿಯ ಆಧ್ಯಾತ್ಮಿಕ ಗ್ರಂಥಗಳೆಲ್ಲ. ಓಕೆ, ಸೊ ಪೂರ್ತಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಗೊತ್ತಾಗತ್ತೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಅವನು ನೌಕರನಾಗಿರಲಿ ಅಥವಾ ಕಂಪನಿಯ ಮುಖ್ಯಸ್ಥನೇ ಆಗಿರಲಿ, ನೋಟ ಹೇಗಿರ್ಬೇಕು ಅನ್ನೋದು ಕೃಷ್ಣ ಇಲ್ಲಿ ಹೇಳ್ತಾರೆ. ಅರ್ಜುನ ಮನವೊಲಿಸೋಲಿಕ್ಕೆ ಈ ತಂತ್ರವನ್ನ ಅರ್ಥ ಮಾಡ್ಕೋಬಹುದು. ನಾನು ಯುದ್ಧ ಮಾಡಲಾರೆ ಎಂದು ಅರ್ಜುನ ತಿರುಗಿ ನಿಂತಾಗ ಮೊದಲು ಕೃಷ್ಣ ಹೇಳಿದ್ದು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಆಮೇಲೆ ಹೇಳಿದ್ದು ಗೆದ್ರೆ ರಾಜ್ಯ, ಸತ್ರೆ ಸ್ವರ್ಗ ಅಂತ. ಆಮೇಲೆ ಹೇಳಿದ್ದು ದುಷ್ಟ ಶಕ್ತಿಯನ್ನ ನಾಶ ಮಾಡದಿದ್ರೆ ನರಕಕ್ಕೆ ಹೋಗ್ತೀಯಾ, ಯುದ್ಧ ಮಾಡು ಅಂತ. ಆಮೇಲೆ ಹೇಳಿದ್ದು ಜನರಿಗೆ ಒಳ್ಳೇದಾಗತ್ತೆ, ಅದಕ್ಕೋಸ್ಕರನಾದ್ರೂ ನೀನು ಈ ಕೆಲಸ ಮಾಡ್ಲೇಬೇಕು ಅಂತ. ಆಮೇಲೆ ಹೇಳ್ತಾನೆ ಧರ್ಮ ರಕ್ಷಣೆಗಾಗಿ ಮಾಡ್ಲೇಬೇಕು ಅಂತ. ನಾವು ಮಾಡುವ ಕೆಲಸದ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ವಿವರಣೆ ಕೊಡ್ಕೋಬಹುದು. ಕೆಲಸದ ಮೂಲ ಅಗತ್ಯ ಹೊಟ್ಟೆಪಾಡೆ. ಹೌದು, ಕೆಲಸ ಮಾಡ್ತಿರೋದೇ ಹೊಟ್ಟೆಗೋಸ್ಕರ ಅಲ್ವಾ. ಸೊ ಎಲ್ಲರೂ ಕೇವಲ ಹೊಟ್ಟೆಪಾಡಿಗಾಗಿ ಬದುಕುವುದಿಲ್ಲ, ಆದ್ರೆ ಎಲ್ಲರೂ ಹೊಟ್ಟೆಪಾಡಿಗಾಗಿ ಬದುಕಲ್ಲ. ಬದುಕಿನ ಕನಿಷ್ಠ ಅಗತ್ಯಗಳನ್ನು ಮೀರಿ ಬೆಳೆದ ಮೇಲೆ ಹೇಗೆ ನಮ್ಮ ದೃಷ್ಟಿಕೋನಗಳು ಬದಲಾಯಿಸಿಕೊಳ್ಳುತ್ತಾ ಹೋಗಬೇಕೆಂಬುದನ್ನು ಭಗವದ್ಗೀತೆ ನಮಗೆ ಕಲಿಸುತ್ತೆ. ನೋಡಿ, ಎಲ್ರು ಇನಿಷಿಯಲಿ ಈ ಬಿಸ್ನೆಸ್ ಶುರು ಮಾಡಿದಾಗ ನಾನು ಹೊಟ್ಟೆಪಾಡಿಗೆ ಅಂತಾನೆ ಬರ್ತಾರೆ, ಆದ್ರೆ ಎಲ್ರೂ ಕೂಡ ಹೊಟ್ಟೆಪಾಡಿಗೆ ಅಂತಾನೆ ಬರಲ್ಲ. ಕೆಲವ್ರು ಬರ್ತಾರೆ, ಕೆಲವರು ಹೊಟ್ಟೆಪಾಡಿಗೆ ಅಂತ ಬರಲ್ಲ. ಒಂದು ಹಂತ ಬೆಳೀತಾ ಕನಿಷ್ಠ ನಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ತಾ ನಮ್ಮ ದೃಷ್ಟಿಕೋನಗಳನ್ನ ನಾವು ಬದಲಾಯಿಸ್ಕೋಬೇಕು. ನಾವು ಬೆಳೀತಾನೂ ಕೂಡ ನನಗೇನು ಅಂತಾನೆ ನೋಡ್ತಾ ಇದ್ರೆ ನಾವ್ ಅಲ್ಲೇ ಇರ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಿರೋದು, ಹೊಟ್ಟೆಪಾಡಿಗಾಗೆ ಬರೋದು ಹೌದು, ಆದ್ರೆ ಬದುಕಿನ ಕನಿಷ್ಠ ಅಗತ್ಯಗಳನ್ನ ಮೀರಿ ಬೆಳೆದ ಮೇಲಾದ್ರೂ ಕೂಡ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ಭಗವದ್ಗೀತೆ ಕಲಿಸುತ್ತೆ. ಮೊದಲು ನಮ್ಮ ಯಶಸ್ಸಿಗಾಗಿ, ಉತ್ತಮ ಸಂಬಳಕ್ಕಾಗಿ ಕೆಲಸ ಮಾಡ್ಬೇಕು. ಮೊದಲು ನಮ್ಮ ಯಶಸ್ಸಿಗಾಗಿ ಒಂದು ಒಳ್ಳೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅದು ದೊರೆತ ನಂತರ ಕಂಪನಿಯ ಒಳಿತಿಗಾಗಿ ಬೇರೆಯವ್ರನ್ನೆಲ್ಲ ಕಡೆಗಣಿಸಿ, ಅಂದ್ರೆ ಕಂಪನಿಯ ಒಳಿತಿಗಾಗಿ, ಈಗ ನನಗೇನೋ ಕಷ್ಟ ಇದೆ, ಮೊದಲು ನಾನು ನನ್ನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಯಶಸ್ಸಾಗಬೇಕು. ಎರಡನೇದು, ನನಗೆ ಯಶಸ್ ಆದ್ಮೇಲೆ ಕಂಪನಿಯ ಒಳಿತಿಗಾಗಿ ಬೇರೆದನ್ನೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡ್ಬೇಕು. ಮೂರನೇದು, ಕಂಪನಿ ಬೆಳೆದ ನಂತರ ಔದ್ಯೋಗಿಕ ಕ್ಷೇತ್ರದ ಒಳಿತಿಗಾಗಿ, ಅಂದ್ರೆ ಇಂಡಸ್ಟ್ರಿಗೆ ಒಳಿತಿಗಾಗಿ ಕೆಲಸ ಮಾಡ್ಬೇಕು.
ಅದು ಸಾಧ್ಯವಾದ ನಂತರ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ನೋಡಿ, ಹಂತ ಹಂತವಾಗಿ ಹೇಗ್ ಬೆಳೀತಾ ಹೋಯ್ತು. ಮೊದಲು ನನಗೋಸ್ಕರ, ಎರಡನೇದು ಕಂಪನಿಗೋಸ್ಕರ, ಮೂರನೇದು ಕ್ಷೇತ್ರಕ್ಕೋಸ್ಕರ, ನಾಲ್ಕನೇದು ದೇಶಕ್ಕೋಸ್ಕರ. ಈ ರೀತಿ ನಮ್ಮ ದೃಷ್ಟಿಕೋನ ಬದಲಾಗ್ತಾ ಹೋಗ್ಬೇಕು. ಮೊದಲು ನಾನು, ನಂತರ ಮನೆ, ನನ್ನ ಊರು, ನಂತರ ನನ್ನ ರಾಜ್ಯ, ನಂತರ ನನ್ನ ದೇಶ ಎಂಬುದೇ ಇದು ಕೂಡ. ಇದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು 7-8 ಇಯರ್ಸ್ ಬಿಫೋರು ಒಂದು PPT ಮಾಡಿದ್ವಿ. ನಾನು ಏನು ಬದಲಾಗಬೇಕು, ನಾನು ಅಭಿವೃದ್ಧಿ ಆಗಬೇಕು, ನನ್ನ ಕುಟುಂಬ ಅಭಿವೃದ್ಧಿ ಆಗಬೇಕು, ನನ್ನ ರೋಡ್ ಅಭಿವೃದ್ಧಿ ಆಗಬೇಕು, ನಮ್ಮ ಏರಿಯಾ ಆ್ಯಂಡ್ ನಮ್ಮ ತಾಲೂಕು, ನಮ್ಮ ಡಿಸ್ಟಿಕ್ಕು, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶ ಈ ರೀತಿ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಆ ಅಭಿವೃದ್ಧಿ ಅನ್ನೋದು, ಬೆಳವಣಿಗೆ ಅನ್ನೋದು ಒಂಥರ ವೈರಸ್ ಥರ ಆಗಬೇಕು ಅಂತ ಒಂದು PPT ಮಾಡಿ, ಒಂದು ಡ್ರೀಮ್ ಮಾಡಿ, ಮುಂಚೆ ನಾನು ಕಾಲೇಜ್ ಸ್ಕೂಲ್ಗಳಿಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಹೋದಾಗ ಅದನ್ನು ಹಾಕ್ತಾ ಇದ್ವಿ. ಮೊದಲು ನಾನು ಅರ್ಥ ಮಾಡ್ಕೊಳ್ಳೋಣ, ನಾನು ಬದಲಾಗೋಣ, ನಾನು ಬೆಳೆಯೋಣ, ನಾನು ಮಾಡಿದ್ರೆ ನನ್ನ ಕುಟುಂಬ ಆದ್ಮೇಲೆ ಇದು, ಈ ಥರ ಹಿಂಗೆ ಬೆಳ್ಕೊಂಡು ಹೋಗೋಣ ಅಂತ ಒಂದು ವಿಷನ್ ಸೆಟ್ ಮಾಡಿಸ್ತಾ ಇದ್ದೆ. ಖುಷಿ ಆಯಿತು. ಅದು ಇವತ್ತು ಭಗವದ್ಗೀತೆಯಲ್ಲಿ ಹೇಗೆ ಅದನ್ನು ತಗೋಬೇಕು ಅನ್ನೋದನ್ನ ಸೀತಾಳಭಾವಿ ಸರ್ ಬರ್ದಿದ್ದಾರೆ. ನಾನು, ನನ್ನ ಮನೆ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ ಅನ್ನೋದು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಅಂದ್ರೆ ನಾವು ಬೆಳೆಯುತ್ತಾ ಹೋದಂತೆ ನಮ್ಮ ದೃಷ್ಟಿಕೋನ ಕೂಡ ಬ್ರಾಡ್ ಆಗಬೇಕು. ನೀವು ಸೇಮ್ ದೃಷ್ಟಿಕೋನ ಇಟ್ಕೊಂಡು ಬೆಳಿತೀರಾ ಅಂದ್ರೆ ಅಲ್ಲೇ ಇರ್ತೀವಿ, ಬೆಳೆಯಲ್ಲ. ಯಾರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ನಂದನ್ ಬಿಟ್ಟು, ನನ್ನ ಒಂದು ಇದನ್ನ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ಅವ್ರಿಗೆ ದೊಡ್ಡದಾದಂಥ ಯಶಸ್ಸು ಸಿಗತ್ತೆ. ಸೊ ಹಾಗಾಗಿ ನಾವು ಯಾವುದೇ ಮ್ಯಾನೇಜ್ಮೆಂಟ್ನ ಗುರಿ 16 ವರ್ಷಗಳ ಕಾಲ ಬದಲಾಗದೆ ನಿಶ್ಚಲವಾಗಿರೋದಲ್ಲ. ಕಾಲಕ್ಕೆ ತಕ್ಕಂತೆ, ಅಗತ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ನಾವು ಬದಲಾಗಬೇಕು. ಹಾಗೆ ಒಬ್ಬ ನೌಕರನಿಗೂ ಕೂಡ ನಾವು ಆದ್ಯತೆ ಕೊಡಬೇಕು. ನಮ್ಮಿಂದ ಸಾಧ್ಯವಾಗುವ ಗುರಿಯನ್ನೇ ಇಟ್ಟುಕೊಳ್ಳಬೇಕೆಂಬುದು ಮುಖ್ಯ. ನಮ್ಮಿಂದ ಏನ್ ಸಾಧ್ಯ ಅದೇ ಗುರಿ ಇಟ್ಕೊಳ್ಳೋಣ. ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ್ದರಿಂದ ಅದರಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಕೂಡ ಮಾತಾಡಿದ್ದಾರೆ. ಅದೇ ಒಬ್ಬ ಸಾಮಾನ್ಯ ಸೈನಿಕನಿಗೆ ಅದನ್ನು ಬೋಧಿಸಬೇಕಾದ ಸಂದರ್ಭ ಬಂದಿತ್ತು ಎಂದಿಟ್ಟುಕೊಳ್ಳಿ. ಆಗ ಯುದ್ಧಕ್ಕೆ ನೀನೆಷ್ಟು ಅವಶ್ಯಕ ಎಂದು ತಿಳ್ಕೋಬೇಕು. ಅರ್ಜುನನ್ಗೋಸ್ಕರ ಅವರಷ್ಟು ಎಫರ್ಟ್ ಹಾಕಿದ್ರು. ಅರ್ಜುನನ ಕ್ವಾಲಿಟಿ ಇಲ್ಲದೆ ಇರೋನ್ಗೋಸ್ಕರ ಯಾಕೆ ಎಫರ್ಟ್ ಹಾಕ್ಬೇಕು ಕೃಷ್ಣ ಅಲ್ವಾ? ಅಲ್ಲಿ ಯೋಚನೆ ಮಾಡ್ಲೇಬೇಕು, ನಾನು ಇಷ್ಟೊಂದು ಎಫರ್ಟ್ ಹಾಕ್ಬೇಕಾ ಇವನಿಗೆ ಅಂತ. ದೊಡ್ಡ ಕಂಪನಿಯೊಂದರಲ್ಲಿ ಕಸ ಗುಡಿಸುವವರು ಔದ್ಯೋಗಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಗುರಿಯನ್ನ ಇಟ್ಕೊಳ್ಬಾರ್ದು. ಮೊದಲು ಅವನು ತನಗೆ ಒಪ್ಪಿಸಿದ ಕಚೇರಿಯಲ್ಲಿ ಕಸ ಒಂದು ಚೂರು ಇಲ್ಲದೆ ಇರೋ ತರ ಗುಡಿಸ್ಬೇಕು. ಅದು ನನ್ನ ಮೊದಲನೇ ಏಮ್. ಅದು ಸಾಧ್ಯವಾದ ನಂತರ ಅಂತಿಮವಾಗಿ ಇಡೀ ಕಂಪನಿಯನ್ನ ನಾನು ಕ್ಲೀನ್ ಮಾಡ್ತೀನಿ ಅನ್ನೋ ಗುರಿ ಇಟ್ಕೋಬೇಕು. ಅದಾದ ಮೇಲೆ ಈ ಕಸವನ್ನ ಹೊರಗಡೆನೂ ಕೂಡ ನಾನು ಕಂಪ್ನಿ ಸುತ್ತಮುತ್ತ ಕೂಡ ನಾನು ಇದನ್ನ ಕ್ಲೀನ್ ಆಗಿ ಇಟ್ಕೋತೀನಿ ಅಂತ ಮಾಡ್ಬೇಕು. ಈ ರೀತಿ ಮಾಡ್ತಾ ಕೊನೆಗೆ ಯಾರಿಗ್ ಗೊತ್ತು, ಅಲ್ಲಿ ಅವ್ರಿಗೆ ಹೌಸ್ ಕೀಪಿಂಗ್ ವಿಭಾಗದ ಮುಖ್ಯಸ್ಥ ಆಗ್ಬೋದು. ನೋಡಿ, ಹೌಸ್ ಕೀಪಿಂಗ್ ವಿಭಾಗದ ಮುಖ್ಯಸ್ಥ ಆಗ್ಬೇಕು, ನನ್ನ ಕಂಪನಿಗೆ ನಾನು ದೊಡ್ಡ ಪ್ರಮೋಷನ್ ತಗೋಬೇಕು ಅನ್ನೋದಕ್ಕಿಂತ ಅಂದ್ರೆ ಕಸ ಗುಡ್ಸೋರು ಸಹ ಮೊದಲು ಈಗ ನೋಡಿ, ಎಕ್ಸಾಂಪಲ್, ನಮ್ಮ ಮನೆಗೆ ಯಾರೋ ಒಬ್ರು ಕೆಲ್ಸಕ್ಕೆ ಬರ್ತಾರೆ ಅನ್ಕೊಳ್ಳಿ. ಅವರು ಈಗ ಮಾಡೋದು ಆಳಿಗೆ, ಓನರ್ ಮಾಡೋದು ಓನರ್ಗೆ ಅಂತ ಒಂದು ಮಾತಿದೆ ಅಲ್ವಾ, ಮಾಲೀಕ ಮಾಡೋದು ಮಾಲೀಕನಿಗೆ, ಮಾಡೋದು ಆಳಿಗೆ ಅಂತ. ಯಾಕಂಗ್ ಹೇಳ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಮುಂಚೆ ಆಯ್ತಾ, ಇವಾಗಿಲ್ಲ, ಲಾಸ್ಟ್ ಒಂದು 4 ವರ್ಷದಿಂದ ಯಾರೂ ಇಲ್ಲ. ಅದಕ್ಕೆ ಮುಂಚೆ ಒಬ್ರು ಕಸ ಗುಡ್ಸಕ್ಕೆ, ನೆಲ ಒರೆಸಕ್ಕೆ ಬರ್ತಾ ಇದ್ರು. ಅಂದ್ರೆ ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು, ನೆಲ ಒರೆಸಕ್ಕೆ ಬರ್ತಿದ್ರು ಅವಾಗ. ಸೊ ಅವರು ಗುಡ್ಸಿ ಹೋದ್ಮೇಲೆ ನನಗದು ಗುಡ್ಸಿರೋ ಥರನೇ ಫೀಲ್ ಆಗ್ತಾ ಇರಲಿಲ್ಲ. ಅಲ್ಲಲ್ಲೇ ಧೂಳು ಕೆಳಗಡೆ ಎಲ್ಲ ತೆಗ್ದಿರ್ತಿರಲ್ಲ, ಒರೆಸ್ತಾ ಇರಲಿಲ್ಲ, ಬೇಜಾರಾಗ್ತಿತ್ತು. ಬಟ್ ಕೆಲ್ಸದ ಬ್ಯುಸಿಯಲ್ಲಿ ಓಕೆ, ಹೆಂಗೋ ಇವತ್ತು ಕಸ ಗುಡ್ಸ್ನೆಲ್ಲ ಒರೆಸಿದಾರೆ ಅನ್ನೋ ಸಮಾಧಾನ, ಅಷ್ಟು ಬಿಟ್ರೆ ತೃಪ್ತಿ ಇಲ್ಲ. ಸೊ ಏನಾಯ್ತು, ಹುಡುಕ್ತಾನೆ ಇದ್ವಿ, ಬೇರೆ ಯಾರು ಚೆನ್ನಾಗಿ ಕ್ಲೀನ್ ಮಾಡೋರಿದಾರಾ, ಚೆನ್ನಾಗಿ ಹೊಂದ್ಕೊಳ್ಳೋರಿದಾರಾ ಅಂತ ಹುಡುಕ್ತಾ ಇದ್ವಿ. ಸೊ ಅದಾದ್ಮೇಲೆ ನಮ್ಗೆ ಇನ್ನೊಬ್ರು ಪರಿಚಯ ಆದ್ರು. ಅವರು ಕಂಪ್ಲೀಟ್ಲಿ 5 ಗಂಟೆ, ಬೆಳಗ್ಗೆ 5 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆಗೆ ಹೋಗ್ತಾ ಇದ್ರು. ಅವ್ರು ಹೆಂಗೆ ಅಂದ್ರೆ, ಮನೆ ಕಸ ಗುಡ್ಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ಒಗ್ಯಕ್ ಹಾಕಿ, ಬರ್ತಿದ್ದಂಗೆ ಆಚೆ ಕಡೆ ನೀರ್ ಹಾಕಿ, ರಂಗೋಲಿ ಹಾಕಿ, ಕಸ ಗುಡ್ಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ಒಗ್ಯಕ್ ಹಾಕಿ, ನಮ್ಮ ಅಮ್ಮಗೆ ತಿಂಡಿಗೆ ಸಪೋರ್ಟ್ ಮಾಡಿ, ತಿಂಡಿ ಆದ್ಮೇಲೆ ಎಲ್ಲ ಕೂತು, ತಿಂಡಿ ಆದ್ಮೇಲೆ ಮತ್ತೆ ಅದು ಪಾತ್ರೆ ತೊಳೆದು, ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆಗೆ ರೆಡಿ ಮಾಡ್ಕೊಂಡು, ಸಂಜೆ ಒಂದು ಕಾಫಿ ಎಲ್ಲ ಮಾಡಿಕೊಟ್ಟು ಅವ್ರು ಹೊರಡ್ತಾ ಇದ್ರು. ಬಟ್ಟೆ ಒಣಗಿದ್ಮೇಲೆ ತಗೊಂಬಂದು ಮಡ್ಚಿ, ಅವ್ರವ್ರ ಬಟ್ಟೆಗಳನ್ನ ಅವ್ರವ್ರ ರೂಮ್ಗಳಿಗೆ ಇಟ್ಟು, ಎಷ್ಟು ಚೆನ್ನಾಗಿ ಅಂದ್ರೆ ಸ್ವಂತ ಮನೆಯವ್ರ ತರ. ಸೊ ನಮಗೆ ಅದು ಓಕೆ, ಇವರಿಗೆ ಜಾಸ್ತಿ ಸ್ಯಾಲ್ರಿ ಕೊಡ್ಬೋದು ಅಂತಾನು ಮನ್ಸಿಗೆ ಬಂತು.
ಹಾಗೆ ನಾವು ಅವ್ರನ್ನ ನಮ್ಮ ಮನೆಯವ್ರ ಥರನೂ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಥರ ಬೇರೆ ಬೇರೆ ಕಡೆನೂ ಕೂಡ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ. ಅಂದರೆ ಅವ್ರು ಬೇರೆ ಯಾವುದೋ ಕಾರಣಾಂತರದಿಂದ ಸ್ವಲ್ಪ ದೂರ ಹೋದ್ರು, ಬರೋಕ್ಕೆ ಕಷ್ಟ ಆಯಿತು, ನಂಗೆ ಬರೋಕ್ಕೆ ಕಷ್ಟ ಆಗುತ್ತೆ, ಈಗ ದೂರ ಶಿಫ್ಟ್ ಆಗ್ತಾ ಇದೀವಿ, ಓಕೆ ಆಯಿತು ಅಂತ ಬಿಟ್ವಿ. ಆಮೇಲೆ ನಾವು ಮಾಡ್ಕೊತಾ ಇದ್ದೀವಿ. ಅವಾಗ ಅವ್ರು ಕೇಳಿದ್ರು, ಆ ನಿಯರ್ ಬೈ ಯಾವ್ದಾದ್ರು ಕೆಲ್ಸಗಳಿದ್ರೆ ಹುಡುಕ್ತೀವಿ ಅಂದಾಗ ನಾವೇ ಸುಮಾರು ಜನಕ್ಕೆ ರೆಕಮೆಂಡ್ ಮಾಡಿದ್ವಿ. ಯಾಕೆ ಅಂದರೆ ಇಂಡೈರೆಕ್ಟ್ಲಿ ಅವ್ರ ಕೆಲಸ ಸರಿಯಾಗಿ ಮಾಡಿರೋದಕ್ಕೆ ಅಲ್ವಾ ಪ್ರಮೋಷನ್ ಆಗ್ತಾ ಇರೋದು. ಅಂದ್ರೆ ಒಂದು ಚಿಕ್ಕ ಕೆಲಸನೂ ಕೂಡ ನಾವು ಸರಿಯಾಗಿ ಮಾಡಿದಾಗ ಇನ್ನೂ ಹೆಚ್ಚು ಕೆಲಸ ಸಿಗುತ್ತೆ. ಯಾವಾಗ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಅವಾಗ ದೊಡ್ಡ ಕೆಲಸ ಸಿಗುತ್ತೆ. ಯಾವಾಗ ದೊಡ್ಡ ಕೆಲಸ ಸರಿಯಾಗಿ ಮಾಡ್ತೀವಿ ಅಧಿಕಾರ ಸಿಗುತ್ತೆ. ಸೊ ಚಿಕ್ಕ ಕೆಲಸ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಆ ಚಿಕ್ಕ ಕೆಲಸನೇ ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನೀಟಾಗಿ ಹೇಳಿದ್ದಾರೆ ನೋಡಿ. ಕಲ್ಲು ಕೆತ್ತುವ 3 ಶಿಲ್ಪಿಗಳು ದೇವಸ್ಥಾನಕ್ಕೆ ಕೆಲಸ ಮಾಡ್ತಾ ಇದ್ರಂತೆ. ಪ್ರವಾಸಕ್ಕೆ ಬಂದ HR ಮ್ಯಾನೇಜರ್ ಒಬ್ಬ ಸುಮ್ಮನೆ ಅವರನ್ನ ಪರೀಕ್ಷೆ ಮಾಡೋಣ ಅಂತ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಮೊದಲನೇ ಅವ್ರು ಹೇಳಿದ್ರಂತೆ, ಅಯ್ಯೋ ನಾನು ಬಡವ ಸ್ವಾಮಿ, ಕುಟುಂಬದ ಹೊಟ್ಟೆಗೋಸ್ಕರ ಕಲ್ಲು ಕೆತ್ತುತ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಎರಡನೇ ಅವ್ನು ಕೇಳಿದ್ನಂತೆ, ಅಯ್ಯೋ ಈ ಊರಲ್ಲಿ ನನ್ನಷ್ಟು ಒಳ್ಳೆಯ ಶಿಲ್ಪಿ ಇಲ್ಲ ಅಂತ ಸಾಬೀತು ಮಾಡ್ಬೇಕು ಸರ್, ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಕೆತ್ತುತ್ತಾ ಇದ್ದೀನಿ ಅಂತ. ಮೂರನೇ ಅವ್ರು ಹೇಳಿದ್ರಂತೆ, ನಾನು ಕಟ್ಟೋದು ದೇಶದಲ್ಲಿ ಅತ್ಯಂತ ಸುಂದರವಾದ ದೇವಸ್ಥಾನ ಆಗ್ಬೇಕು, ಅದಕ್ಕೆ ಅಂದ್ರೆ ನಾನು ಕಟ್ತಾ ಇರೋ ದೇವಸ್ಥಾನ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ದೇವಸ್ಥಾನ ಆಗ್ಬೇಕು, ಅದಕ್ಕೆ ಆ ದೇವಸ್ಥಾನ ಅದಾಗ್ಬೇಕು ಅಂದ್ರೆ ನಂದೊಂದು ಅಳಿಲು ಸೇವೆ ಇರಬೇಕು. ಅಂದ್ರೆ ಇಡೀ ದೇವಸ್ಥಾನ ಚೆನ್ನಾಗಾಗಿ ವಿಗ್ರಹಗಳು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅದು ಚೆನ್ನಾಗಿ ಬರಬೇಕು, ಈ ದೇವಸ್ಥಾನ ಪ್ರಚಾರ ಆಗ್ಬೇಕು, ನನ್ನ ಅಳಿಲು ಸೇವೆ ಅಂತ ಹೇಳಿದ್ರಂತೆ. 3 ಮಾಡುತ್ತಿದ್ದ ಕೆಲಸ ಒಂದೇ, 3 ಜನ ಮಾಡ್ತಿದ್ದ ಕೆಲಸ ಒಂದೇ, ಆದ್ರೆ 3ರ ದೃಷ್ಟಿಕೋನ ಕೂಡ ಬೇರೆ, ಅವರ ಗುರಿಗಳು ಬೇರೆ. ಹಾಗೆ ನಾವು ಮಾಡೋ ಕೆಲಸದ ಬಗ್ಗೆ ಎಂತಹ ದೃಷ್ಟಿಕೋನವನ್ನ ಹೊಂದಿರಬೇಕು ಅನ್ನೋದನ್ನ ನಿರ್ಧರಿಸಿಕೊಳ್ಳಲು ಭಗವದ್ಗೀತೆ ನಮಗೆ ಸ್ಫೂರ್ತಿಯಾಗತ್ತೆ. ವಿಶಾಲ ದೃಷ್ಟಿಕೋನ ಹೊಂದಿರುವವರು ಬೆಳೀತಾರೆ. ಹೊಟ್ಟೆ ತುಂಬಿಸ್ಕೊಳ್ಬೇಕು, ನಾನು ನಂದು ಅಂತ ಇರುವಂತಹ ಉದ್ದೇಶ ಇಟ್ಕೊಂಡ್ರೆ ಪ್ರಪಂಚದಲ್ಲಿ ಸಾವಿರಾರು ಕೆಲಸ ಇದೆ, ನಾವೇನ್ ಮಾಡ್ಬೇಕಾಗಿಲ್ಲ ಸಪರೇಟ್ ಆಗಿ. ಅದಕ್ಕೇನೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ ಕೃಷ್ಣ ಏನಕ್ಕೆ ಹೇಳಿರೋದು ಅಂತ ಅಂದ್ರೆ, ಕೇವಲ ಫಲವನ್ನಷ್ಟೇ ನೀನು ಗುರಿಯಾಗಿಟ್ಕೋಬೇಡ, ಏನು ಇಟ್ಕೋಬಾರ್ದು, ಗುರಿಯಾಗಿಟ್ಕೋಬಾರ್ದು, ಫಲವನ್ನ ನಿರೀಕ್ಷಿಸದೆ ನಿನ್ನ ಕೆಲಸವನ್ನ ಸಂಪೂರ್ಣವಾಗಿ ಮಾಡು, ಅದಕ್ಕೆ ಬರಬೇಕಾದಂತಹ ಫಲಗಳು ಬಂದೇ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ಹೇಳಿರುವಂಥದ್ದು. ಈಗ ಹೇಳಿ, ಎಷ್ಟು ಜನ ನಿಮ್ಮ ಕೆಲಸದಲ್ಲಿ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೆ ಮೇಡಮ್, ಆದ್ರೆ ಈ ಪಾಠವನ್ನ ಕೇಳಿದ್ಮೇಲೆ ಅಥವಾ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನೀವು ಅಟೆಂಡ್ ಮಾಡಿದ್ಮೇಲೆ ನನ್ನ ಕೆಲಸನ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ, ಲಾಭಕ್ಕೋಸ್ಕರ ಮಾಡ್ಬೇಕಾದ್ರೆ ಎಷ್ಟು ಲಾಭ ಬರ್ತಾ ಇತ್ತು, ಪ್ರೀತಿಯಿಂದ ಮಾಡೋದ್ರಿಂದ ಏನೇನ್ ಲಾಭ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತೀರಾ ಪ್ಲೀಸ್. ಸೊ ನೀಟಾಗಿ ಕಮೆಂಟ್ ಮಾಡಿ. ಲಾಭಕ್ಕೋಸ್ಕರ ಮಾಡ್ಬೇಕಾದ್ರೆ ಏನೇನು ಬರ್ತಿತ್ತು, ಪ್ರೀತಿಯಿಂದ ಮಾಡೋದ್ರಿಂದ ಏನೇನು ಬರ್ತಿದೆ ಅಂತ ಒಂದು ಕಮೆಂಟ್ ಮಾಡಿ, ಒಂದು 2 ನಿಮಿಷ ಟೈಮ್ ತಗೊಂಡು ಕಮೆಂಟ್ ಮಾಡಿ. ಸೊ ತುಂಬಾ ಜನಕ್ಕೆ ಅರ್ಥ ಆಗುತ್ತೆ. ಮೇ ಬಿ ಎಲ್ಲರೂ ಕೂಡ ತಮ್ಮ ಕೆಲಸವನ್ನ ಪ್ರೀತಿಯಿಂದ ಮಾಡೋ ಹಾಗೆ ಗುರಿಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಸಪೋರ್ಟ್ ಆಗಲಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.